ಕೆಜಿಎಫ್ ತಾಲೂಕಿನ ಎನ್ಜಿ ಹಲ್ಕೂರು ಪಂಚಾಯಿತಿಗೆ ಸೇರಿರುವ ಸುಣ್ಣಕೊಪ್ಪ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ದಲಿತರು ಸತ್ರೆ ಜಾಗ ಇಲ್ಲದೆ ಪರದಾಡ್ತಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇದು ಒಂದು ಸಮಸ್ಯೆಯಾದ್ರೆ ಮತ್ತೊಂದು ಸಮಸ್ಯೆ ಏನಂದ್ರೆ ಸವರ್ಣೀಯರ ಸ್ಮಶಾನದ ಜಾಗವನ್ನ ದಲಿತರ ನಾಮಫಲಕವನ್ನ ಅಳವಡಿಸಿ ಸರ್ಕಾರದಿಂದ ಹಣ ಮಂಜೂರು ಮಾಡಿ ಸರ್ಕಾರಕ್ಕೆ ಟೋಪಿ ಹಾಕಿರೋ ಘಟನೆ ನಡೆದಿದೆ. ಇನ್ನು ಮುಂದಾದರೂ ಸರ್ಕಾರದ ಕೆಲಸವನ್ನ ಮಾಡುವಾಗ ಸತ್ಯತೆಯನ್ನ ತಿಳಿದು ಸರ್ಕಾರದ ಕಾಮಗಾರಿಗಳನ್ನ ಯಶಸ್ವಿಗೊಳಿಸಲಿ ಎಂಬುದೇ ನಮ್ಮ ಆಶಯ. ಇದು ದುರುಪಯೋಗ ಪಡಿಸಿಕೊಂಡ ಹಣವನ್ನ ಸರ್ಕಾರ ಹಿಂಪಡಿಬೇಕೆಂದು ಆ ಗ್ರಾಮದ ಗ್ರಾಮಸ್ಥರು ಹಾಗೂ ದಲಿತ ಸಂಘರ್ಷ ಸಮಿತಿ ತಾಲೂಕು ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಮಾದಿಗ దండోర, ತಾಲೂಕು అధ్యక్షురాದ శివశంకర్ ಮತ್ತು శంకర్ ಅವರ ಆಗ್ರಹ ಆಗಿತ್ತು. మశానం లేదు, ఎస్సీల మశానం అని దీన్ని చేపించినారు. మాకు చెప్పకనే వీళ్ళంతా చేపించినారు. ఇది ఉల్కూరు పంచాయతీ ఊరు. దళితులకి అనే మశానమే లేదు. ఈడ మశానం ఉన్నా 1.5 ఎకరా 1.25 ఎకరా ఉన్నా కూడా దాని ఎవరు చూపించలేదు. వాళ్ళు ఏం చేస్తా ఉన్నారంటే చూపించలేదు. ఈ వాళ్ళు ఏం చేస్తా ఉన్నారంటే మా పేరు చెప్పేది, వాళ్ళు చేసుకునేది, వాళ్ళంతకు వాళ్ళు గుట్టుగా ఉండిపోయేది. మేము అనానుగతులుగా వేస్తూ ఉన్నాము. ఎవరో ఇట్లా బీదోళ్ళు నడుపుకొని ದಲಿತರಿಗೆ ಮಶಾಣನೇ ಇಲ್ಲ ಸೊಣಕೊಪ್ಪದಲ್ಲಿ. ಸುಮಾರು ಊರು ಪೂರ್ವ ಕಾಲದಿಂದನೂ ಇಲ್ಲಿ ದಲಿತರಿಗೆ ಮಶಾಣ ಇಲ್ಲ. ಅಲ್ಲಿ ಯಾರೋ ಪ್ರೈವೇಟ್ ಜಮೀನವರು ಒಂದು 2 ಗುಂಟೆ ಜಮೀನು, ಅದರಲ್ಲಿ ಏನೋ ಗೋಮಾಳ ಇದೆ ಅಂತ ಅವ್ರು ಹಾಕ್ಸ್ಕೊಂಡು ಅಲ್ಲಿ ಇದು ಮಾಡಿ ಒಬ್ಬರ ಮೇಲೆ ಒಬ್ರು ಹಾಕ್ಕೊಂಡು ಅಲ್ಲಿ ಆ ಕಡೆ ಬೇರೆ ಇದೆ. ಇದು ಜನರಲ್ ಅವ್ರದ್ದು ಸ್ಮಶಾನ, ಪರಿಶಿಷ್ಟ ಜಾತಿ ಸ್ಮಶಾನ ಎಂದು ಮುಕ್ತಿಧಾಮ ಕೇಂದ್ರ ಅಂತ ಎಲ್ಲ ಸೆಲ್ಟರ್ ಆಗಿಬಿಟ್ಟು ನಿರ್ಮಿತ ಕೇಂದ್ರ ಅವರು ಕಟ್ಟಡ ನಿರ್ಮಾಣ ಮಾಡಿರ್ತಾರೆ. ಇದಕ್ಕೆ ಗುತ್ತಿಗೆದಾರ ಯಾರಂತ ಗೊತ್ತಿಲ್ಲ, ಕಾಂಟ್ರಾಕ್ಟ್ ಯಾರಂತ ಗೊತ್ತಿಲ್ಲ. ಈ ಸ್ಮಶಾನಕ್ಕೆ ಕಾಂಪೌಂಡು ಮತ್ತು ಸೆಲ್ಟ್ರು ಆರ್ಸ್ ಕಟ್ಬಿಟ್ಟು ಇದು ಅಮೌಂಟು ಸುಮಾರು 15-20 ಲಕ್ಷ ದುಡ್ಡು ಶಾಂಕ್ಷನ್ ಮಾಡಿ ತಿಂದಿದ್ದಾರೆ. ಬೋರ್ಡ್ ಮಾತ್ರ ಜನರಲ್ ಮಶಾಣಗೆ SC ದಲಿತರ ಮಶಾಣ ಅಂತ ಬೋರ್ಡ್ ಹಾಕ್ಬಿಟ್ಟು ಬಿಲ್ ಮಾಡಿ ತಿಂದಿದ್ದಾರೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಿದ್ದೀವಿ. ಇಲ್ಲಿ ಸಂಘಟನೆಯವ್ರು ಬಂದಿದ್ದೀವಿ. ನಮ್ಮ ಹೆಸರು M. ಲಕ್ಷ್ಮಯ್ಯ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ KGF ತಾಲೂಕು ಪ್ರಧಾನ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಗ್ರಾಮಸ್ಥವರು ನಮ್ಮನ್ನು ಕರೀತಾರೆ ಏನು ಅಂತ, ಇಲ್ಲಿ ದಲಿತರ ಸ್ಮಶಾನ ಅಂತ ಬೋರ್ಡ್ ಹಾಕಿದ್ದಾರೆ. ನಾವಿಲ್ಲಿ ಸತ್ತವ್ರನ್ನ ಯಾರೂ ಆಗ್ತಾ ಇಲ್ಲ, ಮಶಾಣ ಮಾತ್ರ ಬೋರ್ಡ್ ಇದೆ, ನಮ್ಗೇನು ಗೊತ್ತಿಲ್ಲ, ತಾವು ಬನ್ನಿ ಅಂತ ಕರೆದಿದ್ದಾರೆ. ಏಮನ ನಿಜಮೇನ? ಇವರು ನಮ್ಮನ್ನು ಕರೀತಾರೆ, ಬಂದು ನೋಡಿ ಇದೇನೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸುಮಾರು ಒಂದು ತಿಂಗಳಿಂದ ನಮ್ಮನ್ನು ಕರೆದು ಇವತ್ತು ಬಂದಿದ್ದೀವಿ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೋಬೇಕು. KGF ತಾಲೂಕು ಮಾನ್ಯ ತಹಶೀಲ್ದಾರ್ ದಂಡಾಧಿಕಾರಿಗಳಿಗೂ ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಕೂಡಲೇ ಪರಿಶೀಲನೆ ಮಾಡಬೇಕು. ಸೊಣಕೊಪ್ಪ ಗ್ರಾಮದಲ್ಲಿ ಬಂದು ದಲಿತರಿಗೆ ಮಶಾಣ ಇಲ್ಲ, ಅವ್ರ ಕುಂದುಕೊರತೆಗಳೇನೋ ಸ್ವಲ್ಪ ಅವರ ಖುದ್ದು ಪರಿಶೀಲನೆ ಮಾಡಿಬಿಟ್ಟು ದಯವಿಟ್ಟು ಅವ್ರನ್ನ ಕಷ್ಟ ಸುಖಗಳನ್ನ ಕೇಳಬೇಕಂತ ಮನವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಅದೇ ಹೇಳ್ತಾ ಇದ್ದೀವಿ. ದಯವಿಟ್ಟು ಕೂಡಲೇ ಈ ಊರು ಸೊಣಕೊಪ್ಪ ಗ್ರಾಮಕ್ಕೆ ಭೇಟಿ ಕೊಡಬೇಕು. ಇಲ್ಲಿ ದಲಿತರು ಕಷ್ಟ ಸುಖ ಕೇಳಬೇಕು. ಇಲ್ಲಿ ದಲಿತರ ಮಶಾಣ ಅಂತ ಹೇಳಿಬಿಟ್ಟು ಜನರಲ್ ಮಶಾಣಕ್ಕೆ ಬೋರ್ಡ್ ಹಾಕ್ಬಿಟ್ಟು ಸರ್ಕಾರದಿಂದ ಲಕ್ಷಗಟ್ಟಲೆ ಮಂಜೂರು ಮಾಡಿ ಅದನ್ನು ಲಪ್ಟಾಯಿಸಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು, ಇದಕ್ಕೆ ಕಾಂಟ್ರಾಕ್ಟ್ಗಳಿಗೆ ಯಾರು ಅಂತ ತಿಳಿಸ್ಕೊಡ್ಬೇಕು. ಮತ್ತು ಇವ್ರಿಗೆ ನಮ್ಮ ದಲಿತರಿಗೆ ಎಲ್ಲಾದರೂ ಒಂದು 2 ಎಕರೆ ಜಮೀನು ಮಂಜೂರು ಮಾಡಬೇಕು. ಅದಕ್ಕೆ ಒಂದು ಕಾಂಪೌಂಡ್ ಹಾಕಿ ದಲಿತರಿಗೆ ಮಶಾಣ ಕೊಡಬೇಕಂತ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ದಲಿತ ಮುಖಂಡರು ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರು ಶಂಕರ್ ಅಂತ, ಉಪಾಧ್ಯಕ್ಷರು ಶಂಕರ್ ಅಂತ ಬಂದಿದ್ದಾರೆ. ಮತ್ತು ಗ್ರಾಮಸ್ಥರು ಎಲ್ಲ ದಲಿತ ಮುಖಂಡರು ಎಲ್ಲ ಬಂದಿದ್ದಾರೆ. ಅವ್ರನ್ನೂ ನಾವು కేళ్తా ఇದ್ದೀವಿ. సార్ అన్న మీరు ఎప్పుడన్నా ఈ మశానంలో ఎవరన్నా వేసిండ్రా? ఇబ్బటికి ఎప్పుడన్నా మేము తాతల కాలం అప్పాళ్ళ కాలంలో ఎవరు వేయలే. ఇప్పుడు దళితుల మశానం మన బోర్డు వేసినారా? వేసిండారప్ప, వేసిండారు అని ఇప్పుడు అంతా చూస్తూ ఉండేది. ఏం పని కూడా అడిగిండేవాడు ఎవడు లే. మీకు తెలీదా ఇది ఏమి చేసిండారని? మీకు తెలీదు.